ಸೀದಾ ಮ್ಯಾಟ್ರಿಕ್ ಬಂದ್ಬಿಡೋಣ. ನಾನೊಂಥರ ಮಗು ಇದ್ದಂಗೆ. ಹಳ್ಳಿಲಿ ಹೆವಿ ಸಭ್ಯಸ್ಥ ದೋಸ್ತಗಳು, ಮಾತೆತ್ತಿದ್ರೆ ಬರೀ ಕೆಟ್ಟ ಬುದ್ಧಿ ಹೇಳ್ಕೊಡೋ ನಮ್ಮಮ್ಮ ರತ್ನ. ಈ ಕಿವಿನಲ್ಲಿ ಯಾವ ಕೆಟ್ಟದ್ನು ಕೇಳ್ಬಾರ್ದು. ನಿನ್ನೊಳಗ್ ಮಗಿನೂ ಐತೆ, ಮೃಗಾನೂ ಐತೆ. ನಾನು ಅವಳ ಕೋಟೆನ್ ಕಾಪಾಡೋ ಮುತ್ತು. ನೀನೇನ್ ರತ್ನ ಬೆಳಿಗ್ಗೆನೆ ನನ್ ಮನೆ ಅಂತ ಅಲ್ಲ, ಹೋಗುವಾಗ ನಾವೇನ್ ಒತ್ಕೊಂಡ್ ಹೋಯ್ತೀವ? ಪಾಲಕ್ ಬಂದಿದ್ ಪೋಟ್ಕೊಂಡು ಖಾಲಿ ಇದ್ದಾಗ ಎಲೆ ಬಿಡ್ಕೊಂಡಿದ್ದೆ. ಹಳ್ಳಿಲಿ ಏನು ಇಲ್ದೆ ಹೋದ್ರು ಒಂದಂತೂ ಇದ್ದೇ ಇರುತ್ತೆ, ನೆಮ್ಮದಿ ನಿದ್ದೆ. ಸಾಧಾರಣ ಜನರಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಟ್ಟಾನ ಭಗವಂತ. ಒಂದ್ ಸಣ್ಣ ಸಮಸ್ಯೆ ಕೊಟ್ಟ. ಚಿಕ್ಕ ಪುಟ್ಟ ಸಮಸ್ಯೆಗೆ ಎಲ್ರು ಬರುವಾಗ ನಾನು ಬಂದಿದ್ದು ದೊಡ್ಡೂರು ಬೆಂಗಳೂರಿಗೆ. ಹೊಸ ಜಾಗ, ಹೊಸ ಜನ, ಹೊಸ ಕೆಲ್ಸ, ಹೊಸ ಕಥೆ. ಚೆನ್ನಾಗಿದ್ದೀರಾ? ಯಾಕ್ರಿ ಒಳ್ಳೆ ಮಚ್ಚರ್ ತರ ಆಳ್ತೀರಾ ಹೇಳ್ರಿ. ಮದ್ವೆ ಆಗ್ತೀಯಾ? ಜೀವನ ಪೂರ್ತಿ ಜೊತೆಗಿರ್ತೀಯ ಅಂದೆ. ಎಲ್ಲ ನೆಮ್ಮದಿಯಾಗಿತ್ತು, ಸೆಟ್ಲ್ ಆಗ್ಬಿಡೋಣ ಅನ್ಕೊಂಡೆ. ಆದ್ರೆ ಸಾಧಾರಣ ಜನರಿಗೆ ನೆಮ್ಮದಿಯಾಗಿರಕ್ ಬಿಟ್ಟಾನ ಭಗವಂತ. ಮತ್ತೆ ಒಂದ್ ಸಣ್ಣ ಸಮಸ್ಯೆ ಕೊಟ್ಟ. ಚಿಕ್ಕ ಕೆರೆಯಿಂದ ದೊಡ್ಡ ನದಿಗ್ ಬಿದ್ದೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನೆನ್ಪಾಗೋ ಅಮ್ಮ, ಕಾಡೋ ಗುಮ್ಮ. ಏನ್ ಮಾಡಿದ್ರಿ? ತಿಕ್ಕ ಕೊಯ್ದು ಸರ್. ದೊಡ್ಡ ನದಿಯಿಂದ ಇನ್ನೂ ದೊಡ್ಡ ಸಮುದ್ರಕ್ಕೆ ಬಿದ್ದೆ. ಈಗ ನನಗ್ ಬೇಕಾಗಿರೋದು ಒಂದೇ, ನಮ್ಮೂರಲ್ಲಿ ನೆಮ್ಮದಿ ನಿದ್ದೆ. ಆಮೇಲೆ ಇನ್ನೊಂದು ವಿಷಯ, ಇದು ಇಲ್ಲಿಗೆ ನಿಲ್ಲಲ್ಲ.